ಕಣ್ಣಿನ ಸಮಸ್ಯೆ ಆರಂಭವಾದ ತಕ್ಷಣ ತಜ್ಞರ ಬಳಿ ಚಿಕಿತ್ಸೆ ಪಡೆದುಕೊಳ್ಳುವ ಮೂಲಕ ಸಂಭವನೀಯ ಕಷ್ಟ ನಷ್ಟ ತೊಂದರೆಗಳಿಂದ ಪಾರಾಗಬೇಕು ಅಂತ ಹೇಳಿದ್ರು. ಬೆಂಗಳೂರು ಗ್ಲೋ ಐ ಫೌಂಡೇಶನ್ ಮತ್ತು ಹೊಸಕೋಟೆ ಜಿಇಎಫ್ ಕಣ್ಣಿನ ಆಸ್ಪತ್ರೆಯಿಂದ ನರಸಾಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದ ಕಣ್ಣಿನ ಪೊರೆ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಪ್ರತಿ ತಿಂಗಳ ಮೊದಲ ಬುಧವಾರ ಆಸ್ಪತ್ರೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದ್ದು, ಕಳೆದ ಬಾರಿ ನಡೆದಂತ ಶಿಬಿರದಲ್ಲಿ 30 ಮಂದಿಗೆ ಉಚಿತವಾಗಿ ಆಪರೇಷನ್ ಮಾಡಿ ಕನ್ನಡಕವನ್ನ ನೀಡಲಾಗಿದೆ. ಇದೀಗ 30 ರೋಗಿಗಳನ್ನು ತಪಾಸಣೆ ಮಾಡಿ 19 ಮಂದಿಗೆ ಆಪರೇಷನ್ ಮಾಡಲು ಗುರುತಿಸಲಾಗಿದ್ದು, ಗುರುವಾರ ಶಸ್ತ್ರಚಿಕಿತ್ಸೆ ನಡೆಸಿ ಮನೆ ಬಾಗಿಲಿಗೆ ಬಿಡಲಾಗುವುದು ಅಂತ ಹೇಳಿದ್ರು. ಎಲ್ಲ ಪ್ರಕ್ರಿಯೆ ಸಂಪೂರ್ಣವಾಗಿ ಉಚಿತವಾಗಿದ್ದು, ಆಪರೇಷನ್ ನಂತರ 1 ತಿಂಗಳ ಕಾಲ ರೋಗಿಯು ಸಂಪರ್ಕದಲ್ಲಿರಬೇಕು. ಮುಂದಿನ ಆಗುಹೋಗುಗಳ ಕುರಿತು ನಿಗಾ ವಹಿಸಲಾಗುತ್ತದೆ ಅಂತ ಕೋಲಾರದ ನರಸಾಪುರದ ಆಸ್ಪತ್ರೆಯಲ್ಲಿ ಜಿಇಎಫ್ ಕಣ್ಣಿನ ಆಸ್ಪತ್ರೆಯಿಂದ ತಪಾಸಣೆ ನಡೆಸಿದ್ರು. ಜಿಇಎಫ್ ಕಣ್ಣಿನ ಆಸ್ಪತ್ರೆ ಮ್ಯಾನೇಜರ್ ಸಂತೋಷ್ ಅವರು ಮಾತನಾಡಿ, ಶತಮಾನದ ಇತಿಹಾಸವುಳ್ಳ ನರಸಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಪ್ರತಿನಿತ್ಯ ಕನಿಷ್ಠ 250 ರೋಗಿಗಳು ಬರುವುದರಿಂದಾಗಿ ಬಡವರಿಗೆ ಅನುಕೂಲ ಆಗಲೆಂದು ಕಳೆದ 15 ವರ್ಷಗಳಿಂದ ಉಚಿತ ನೇತ್ರ ತಪಾಸಣೆ ಮತ್ತು ಆಪರೇಷನ್ ನೀಡಲಾಗ್ತಾ ಇದ್ದು, ನಿರೀಕ್ಷೆಗೂ ಮೀರಿದ ಸ್ಪಂದನೆ ಸಿಕ್ಕ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಸರಾಗವಾಗಿ ನಡೆಯುವ ಮೂಲಕ ಈ ಭಾಗಕ್ಕೆ ವರದಾನವಾಗಿದೆ. ಅಂತೆಯೇ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಜಿಲ್ಲೆಗಳಲ್ಲೂ ಕೂಡ ಕಾರ್ಯಕ್ರಮ ನಡೆಸುವ ಮೂಲಕ ಬಡವರ ಕಣ್ಣಿನ ಸಮಸ್ಯೆಗೆ ಪರಿಹಾರ ರೂಪಿಸಲಾಗುತ್ತಿದೆ ಅಂತ ಹೇಳಿದ್ರು. ಜಿಇಎಫ್ ಕಣ್ಣಿನ ಆಸ್ಪತ್ರೆ ಸಿಬ್ಬಂದಿ ರೂಪಶ್ರೀ ರೆಡ್ಡಿ ಮತ್ತು ವೇಣುಗೋಪಾಲ್, ಜಯಂತ, ಶ್ರೀಲೇಖಾ, ಪ್ರಿಯಾಂಕಾ ಅವರವರು ಇದ್ರು. ಸರ್ ಕೈಯಲ್ಲಿ ಇಟ್ಕೊಳ್ಳಿ, 3 ಇಟ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮೋನಿಶ್ ಅಂತ, ನರಸಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ. ಇದು ನರಸಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುಮಾರು ಒಂದು 100 ವರ್ಷಗಳಿಂದ ಇದೆ. ಇಲ್ಲಿ ತುಂಬ ಬಡ ರೋಗಿಗಳು ಮತ್ತು ಇಲ್ಲಿ HRA ಸೈಟ್ ಇರೋದ್ರಿಂದ ಈ ಉತ್ತರ ಭಾರತದ ಕಡೆಯವರೆಲ್ಲ ಬಂದು ತುಂಬ ಜನ ಇಲ್ಲಿ ತೋರಿಸ್ಕೋತಾರೆ. ಮತ್ತು ವಯಸ್ಸಾದಂಥವ್ರು ತುಂಬ ಜನ ಬರ್ತಾರೆ. 60 ವರ್ಷ ಮೇಲ್ಪಟ್ಟಂಥವ್ರು ಸುಮಾರು ಒಂದು ದಿನಕ್ಕೆ ಒಂದು 60ರಿಂದ 70 ಜನ ಬರ್ತಾರೆ ಒಂದು ದಿನಕ್ಕೆ. ಟೋಟಲ್ ಆವ್ರೇಜ್ ಒಂದು 250 ಜನದವರೆಗೂ ಒಂದು ದಿನಕ್ಕೆ ಬಂದಿಲ್ಲಿ ರೋಗಿಗಳು ಟ್ರೀಟ್ಮೆಂಟ್ ತೊಗೊಂಡು ಪೂರ್ತಿ ಎಲ್ಲ ಔಷಧಿ, ಇಂಜೆಕ್ಷನ್ ಎಲ್ಲ ಫ್ರೀಯಾಗಿ ತೆಗೆದುಕೊಂಡು ಹೋಗ್ತಾರೆ. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸರ್ಕಾರದ ಕಡೆಯಿಂದ